ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಖಡಕ್ ಸುದ್ದಿ ಯೂಟ್ಯೂಬ್ ಚಾನಲ್ ಮೆಂಬರ್ಸ್ಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಇವಾಗಲೇ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ಕೊತೀನಿ. ಮೊನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಇಲ್ಲೇನು ತಮ್ಲೇನು ತೋರಿಸತ್ತೀನಲ್ಲ, ಹುಬ್ಬಳ್ಳಿ ಚೋಟಾ ಮುಂಬೈ ಆಗ್ತಾ ಇದೆ ಅಂತ ಹೇಳಿ. ಅದರೊಳಗಡೆ ಕಮಿಷನರ್ ಸಾಹೇಬ್ರ ಬಗ್ಗೆ, ರೌಡಿ ಪರೇಡ್ ಬಗ್ಗೆ ತಿಳಿಸಿದ್ದೆ, ಅದೇನೇನು ಆಗ್ತದೆ, ಅದ್ರ ಎಫೆಕ್ಟ್ ಏನಿರ್ತದೆ. ಆಮೇಲೆ ಫೈರೋಸ್ ಪಠಾಣ್ ಅಂತೇಳಿ ಧಾರವಾಡದಾಗ ಏನು ಹತ್ಯೆ ಆಯ್ತಲ್ಲ ಅದ್ರ ಬಗ್ಗೆ ತಿಳಿಸಿದ್ದೆ. ಆಮೇಲೆ ಲವ್ ಜಿಹಾದ್ ಬಗ್ಗೆ ಮಾತಾಡಿದ್ದೆ. ಆ ವಿಡಿಯೋನ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸಿಂದ ರಿಮೂವ್ ಮಾಡಿದಾರೋ ಮಾಡಿಸಿದಾರೋ ಗೊತ್ತಿಲ್ಲ. ಬಟ್ ಕೃಷ್ಣ ಆರ್ಯ ಅನ್ನೋ ಒಂದು ಭಯ ಇದೆಯಲ್ಲ, ಅಷ್ಟು ಸಾಕು. ನಾನು ಈಗ ಥ್ರೆಟ್ ಮಾಡತ್ತಿಲ್ಲ ಬೇರೆಯವ್ರಿಗೆ, ಬಟ್ ಹೆದರಿಕೆ ಐತಿ, ಅಷ್ಟು ಸಾಕು, ಅದಿರಲಿ. ಇವತ್ತು ನಾನು ಮಾತಾಡ್ತಿರೋದು ಕಾರ್ಪೊರೇಟ್ ಜಿಹಾದ್. ಇದೇನಪ್ಪ ಹೊಸದು ಅಂದ್ಕೊಂಡ್ರೇನ? ಸೋಷಿಯಲ್ ಮೀಡಿಯಾದೊಳಗಂತೂ ವೈರಲ್ ಆಗಿದ್ದು ನೀವು ಪ್ರತಿಯೊಬ್ಬರು ನೋಡಿರಿ. TCS ನಾಸಿಕ್ ಕಂಪ್ನಿದ ವಿಚಾರವಾಗಿ ಇಷ್ಟು ದಿನ ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಜಿಮ್ ಜಿಹಾದ್ ಮತ್ತು ಬೇರೆ ಬೇರೆ ಎಲ್ಲ ಜಿಹಾದ್ಗಳನ್ನು ನೀವು ನೋಡ್ತಿದ್ರಿ. ಆದರೆ ಇವಾಗ ಹೊಸದಾಗಿ ಇನ್ನೊಂದು ಜಿಹಾದ್ ಸ್ಟಾರ್ಟ್ ಆಗೈತಿ. ಅದೇನಪ್ಪ ಅಂತಂದ್ರೆ ಕಾರ್ಪೊರೇಟ್ ಜಿಹಾದ್. ಮೊನ್ನೆ ಮಹಾರಾಷ್ಟ್ರದ ನಾಸಿಕ್ ಒಳಗೆ TCS ಕಂಪ್ನಿ ಒಳಗೆ ಕಾರ್ಪೊರೇಟ್ ಜಿಹಾದ್ ವಿಷಯವಾಗಿ ಭಾರಿ ಚರ್ಚೆಗೆ ಮೂಡಿತ್ತು ಸೋಷಿಯಲ್ ಮೀಡಿಯಾದಾಗ. ನೀವು ನೋಡಿರ್ಬೇಕು. ನೀವು ಹುಷಾರ್ರಿ, ನಿಮ್ಮ ಮಕ್ಕಳು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿಗೆ ಅಥವಾ ಒಳ್ಳೆ ಜಾಬ್ ಐತೆ ಅಂತ ಹೇಳಿ ಯಾವುದೋ ಒಂದು ಕಂಪ್ನಿ ಒಳಗೆ ಕೆಲಸಕ್ಕೆ ಹೊಂಟಿದ್ರೆ ಸ್ವಲ್ಪ ಹುಷಾರಿರಂತ ಹೇಳ್ರಿ ಅವ್ರಿಗೆ, ಹೆಣ್ಮಕ್ಳಿಗೆ. ಅಲ್ಲಿ ಕೆಲಸ ಮಾಡಕತ್ತಿರುವಂಥ ಹಿಂದೂ ಹುಡುಗಿಯರ್ಗೆ ಟಾರ್ಗೆಟ್ ಮಾಡಿ ಅವರಿಗೆ ಇಸ್ಲಾಮ್ಗೆ ಕನ್ವರ್ಟ್ ಮಾಡ್ತಿದ್ರು. ಅಷ್ಟೇ ಅಲ್ಲ, ಇದು ಇವಾಗಿಂದನೂ ಅಲ್ಲ, ಮತ್ತು 2022ರಿಂದ ಇದನ್ನು ಮಾಡ್ಕೊಂಡು ಬಂದಾರೆ. ಹಿಂದೂ ಹೆಣ್ಮಕ್ಳಿಗೆ ಒತ್ತಾಯದಿಂದ ಬೀಫ್ ತಿನ್ನಿಸಿ ನಮಾಜ್ ಮಾಡು ಅಂತ ಹೇಳೋದು, ಫೋರ್ಸ್ ಮಾಡಿ ಅವ್ರನ್ನ ಯಾವ ಥರ ಟಾರ್ಚರ್ ಮಾಡಿ, ಹ್ಯಾರಾಸ್ಮೆಂಟ್ ಮಾಡಿ ಆಮೇಲೆ ಅವ್ರನ್ನ ಕನ್ವರ್ಟ್ ಮಾಡ್ತಿದ್ರು. ಏನೂ ತಿಳಿದೇ ಇರುವಂಥ ಜನರನ್ನ ಕನ್ವರ್ಟ್ ಮಾಡೋದು ಇವ್ರ ಪ್ಲ್ಯಾನ್ ಆಗಿತ್ತು. ಇವರು ಪ್ಲ್ಯಾನ್ ನೋಡ್ರಿ ಎಷ್ಟು ಶೆಡ್ಯೂಲ್ ಆಗಿತ್ತಂತಂದ್ರೆ, ಯಾವ ಹಿಂದೂ ಹುಡುಗಿ ಇವರು ಮಾತು ಕೇಳೋದಿಲ್ವೋ ಅವಳಿಗೆ ಕೆಲಸದಿಂದ ಟಾರ್ಚರ್ ಕೊಡೋದು, ಪ್ರಮೋಷನ್ ಕೊಡೋದು, ಹೆಂಗೆ ಕುಂದಿರ್ಸೋದು, ಪೇಮೆಂಟ್ದು ಪ್ರಾಬ್ಲಮ್ ಮಾಡೋದು, ಅಷ್ಟೆಲ್ಲ ಭಾಳ ಕಿರುಕುಳ ಮಾಡಿ ಅವರಿಗೆ ಟಾರ್ಚರ್ ಮಾಡ್ತಿದ್ರು. ಅದ್ರಾಗ ಒಂದು ಹುಡುಗಿ, ಹಿಂದೂ ಹುಡುಗಿ ಹೋಗಿ ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟಾಗ ಎಲ್ಲ ಪ್ರಕರಣಗಳು ಅಲ್ಲಿ ಏನೇನಾಗಿತ್ತು ಎಲ್ಲವೂ ಹೊರಗೆ ಬಂದಿದ್ದು. ನಾನು ನಮ್ಮ ಎಲ್ಲ ಹಿಂದೂ ಹೆಣ್ಣು ಮಕ್ಕಳಿಗೆ, ನಾನು ಅಕ್ಕ ತಂಗಿಯರಿಗೆ ಹೇಳೋದು ಒಂದೇ ಮಾತು: ನೀವು ಇಂಥ ಪ್ರಾಬ್ಲಮ್ನಾಗ ಸಿಕ್ಕಾಕೊಂಡಿದ್ರೆ ಧೈರ್ಯ ಮಾಡಿರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಯಾಕಪ್ಪ ನಾ ಈ ಮಾತು ಹೇಳತ್ತೀನಿ ಅಂತಂದ್ರೆ, ನಾಳೆ ನೀವು ದೊಡ್ಡ ಜಾಲದೊಳಗೆ ಸಿಕ್ಕಾಕೊಂಡು ನಿಮ್ಮ ಜೀವನ ನರಕ ಆಗೋಗ್ತೈತಿ. ಇವಾಗಲೇ ಎಚ್ಚೆತ್ಕೊಳ್ರಿ. ನೀವು ಸಣ್ಣ ಸಮಸ್ಯೆಯೊಳಗೆ ಸಿಕ್ಕಾಕೊಂಡಾಗನ ನಿಮ್ಮ ಪೇರೆಂಟ್ಸ್ಗೆ ಹೇಳ್ರಿ, ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಟ್ಟು ಆ ಒಂದು ಸಮಸ್ಯೆಯಿಂದ ಹೊರಗೆ ಬಂದು ನಿನ್ನ ಧರ್ಮವನ್ನು ದ್ವೇಷಿಸಿ, ನಿನ್ನನ್ನೇ ಟಾರ್ಗೆಟ್ ಮಾಡಿ, ನಿನ್ನನ್ನೇ ಲವ್ ಮಾಡಿ ಎಳ್ಕೊಂಡು ಹೋಗ್ಬೇಕಂತ ಹೇಳಿ ನಿನ್ನ ಸುತ್ತಮುತ್ತ ಇರ್ತದಲ್ಲ ಆ ಜಾಲವನ್ನು ಈಗನೇ ಶಿಕ್ಷೆ ಹಾಕಿಡು. ಅದರಿಂದ ನೀನು ದೂರ ಆಗು, ಅಂಥ ವ್ಯಕ್ತಿಗಳಿಂದ ನೀನು ದೂರಿರು. ಈ ಘಟನೆಯೊಳಗಡೆ ಸುಮಾರು 7ರಿಂದ 8 ಜನ ಭಾಗಿಯಾಗಿದ್ರು. ಅವ್ರದ್ದು ಟಾರ್ಗೆಟ್ ಏನಾಗಿತ್ತಪ್ಪ ಅಂತಂದ್ರೆ, ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಈ ಲವ್ ಅದು ಇದು ಅಂತ ಹೇಳಿ ನಂಬಿಸಿ, ಅವರಿಗೆ ಚಲೋ ಬಟ್ಟೆ ಹಾಕ್ಕೊಂಡು ಅವ್ರ ಮುಂದೆ ನಿಂತ್ಕೊಂಡು ಶೋ ಆಫ್ ಮಾಡಿ, ಆ ಹೆಣ್ಣುಮಕ್ಕಳನ್ನು ಚಲೋ ಕಾರ್ದಾಗ ಅಡ್ಡಾಡಿಸಿ, ತಿಳ್ಕೋರಿ, ನಿಮ್ಮ ಮನೆ ಹೆಣ್ಮಕ್ಳು ದೊಡ್ಡ ದೊಡ್ಡ ಕಂಪ್ನಿಯೊಳಗೆ ಕೆಲಸ ಮಾಡತ್ತಿದ್ರ ಅಂತಂದ್ರೆ ಅಲ್ಲೂ ಈ ಥರ ಘಟನೆಗಳು ಆಗ್ತಿರ್ತಾವೆ. ಅವಾಗವಾಗ ನಿಮ್ಮ ಮನೆ ಹೆಣ್ಮಕ್ಕಳನ್ನ ನೀವು ಎಚ್ಚರ ಮಾಡಬೇಕು, ಅವರಿಗೆ ನೀವು ತಿಳಿಸಬೇಕು. ಅಷ್ಟೇ ಅಲ್ಲ, ಅವರಿಂದ ಏನಾದರೂ ಈ ಥರ ತಪ್ಪುಗಳಾಗ್ತಾ ಇದ್ದಾಗ, ದಾರಿ ತಪ್ಪಿ ಹೊಂಟಾಗ ಅವರಿಗೆ ತಿಳಿಸಬೇಕು, ಅವ್ರನ್ನ ತೊಗೊಂಡು ಬರಬೇಕು ನಮ್ಮ ಕಡೆ. ಇಲ್ಲ ಅಂತಂದ್ರೆ ನಾಳೆ ನಿಮ್ಮ ಮನೆ ಹೆಣ್ಮಗಳು ಕಂಪ್ನಿಯೊಳಗೆ ಕೆಲಸ ಮಾಡತ್ತಿದ್ಲಂದ್ರೆ ಅಲ್ಲೂ ಹಿಂಗಾತಂದ್ರೆ ನಿಮ್ಮ ಮನೆ ಹೆಣ್ಮಗಳು ತುತ್ತಾಗಬಾರ್ದು. ಇವತ್ತು ನಿಮ್ಮ ಮನೆ ಹೆಣ್ಮಕ್ಳನ್ನ ಎಚ್ಚರನಾಗಿ ಮಾಡಿರಿ. ಆ ಕಂಪ್ನಿ ಒಳಗಡೆ ಮೇನ್ ಪಾಯಿಂಟ್, ಈ ಪ್ರಕರಣದ ದೊಡ್ಡ ಹೈಲೈಟ್ ಅದ ಏನಪ್ಪ ಅಂತಂದ್ರೆ, ಕಂಪ್ನಿ HR. ಎಷ್ಟೋ ಉದ್ಯೋಗಿಗಳು ಆ ಕಂಪ್ನಿ ಒಳಗೆ ಈ ರೀತಿ ಆಗಾಕತ್ತೈತಿ ಅಂತ ಬಂದು ಆಕೆಗೆ ತಿಳಿಸಿದ್ರೆ, ಆ ವಿಚಾರವನ್ನು ಅವರಿಗೆ ತಿಳಿಸಿದ್ರೆ ಕಂಪ್ನಿ HR ಕಡೆಯಿಂದ ಯಾವುದೇ ಕ್ರಮ ಕೂಡ ಜರುಗಲಿಲ್ಲ. ಈ ಪ್ರಕರಣ ಬೆಳಕಿಗೆ ಬಂದ ಮೇಲೆ HR ನೀಡಾಕಾನು ಇದರೊಳಗೆ ಭಾಗಿಯಾಗ್ಯಾರ ಅಂತ ಹೇಳಿ ತಿಳಿದು ಬಂದೈತಿ. ಪೊಲೀಸರು ಆರೋಪಿಗಳಾಗಿರುವಂಥ ದಾನಿಶ್, ತೌಫಿಕ್, ರಾಜಾ, ಶಾರುಖ್, ಶಫಿ ಶೇಖ್, ಆಶಿಫ್ ಮತ್ತು ಅನ್ಸಾರಿ ಜೊತೆಗೆ HR ನೀಡಾಕಾನು ಅರೆಸ್ಟ್ ಮಾಡಿದ್ದಾರೆ. ಕಾರ್ಪೊರೇಟ್ ಕಂಪ್ನಿ ಅಂತಂದ್ರೆ ಎಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರ್ತಾವೆ, ನಿಮಗೂ ಗೊತ್ತಿರುವಂಥ ವಿಚಾರ. ಅಲ್ಲಿನೂ ಸದಾ ಇಷ್ಟೆಲ್ಲ ನಡೆಯಕತ್ತೈತಿ ಅಂತಂದ್ರೆ ಮುಂದೆ ನಮ್ಮ ರಾಷ್ಟ್ರದ ಭವಿಷ್ಯ ಏನು, ಇವ್ರ ಉದ್ದೇಶ ಆದರೂ ಏನು, ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ ಸ್ನೇಹಿತರೆ. ಇವ್ರ ಉದ್ದೇಶ ಎಷ್ಟು ಈಸಿಯಾಗಿ ನಮ್ಗೆ ತಿಳಿಸಿ ಕೊಡಾಕತ್ತಾರ, ನಾವೆಲ್ಲ ಅರ್ಥ ಮಾಡ್ಕೋಬೇಕಿಲ್ಲಿ. ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡೋದು, ಲವ್ ಮಾಡೋದು,
ಅವರ ಧರ್ಮಕ್ಕೆ ತಗೊಂಡು ಹೋಗುವಂಥದ್ದು. ಅದು ಒತ್ತಾಯಪೂರ್ವಕವಾಗಿನೂ ನಡೆಯಾಗತ್ತೈತಿ, ಕೆಲವೊಂದಿಷ್ಟು ಕಡೆ ಹೆದರಿಸಿ ಬೆದರಿಸಿನೂ ನಡೆಯಾಗತ್ತೈತಿ. ಜಂಗೂರ್ ಬಾಬಾ ಗೊತ್ತಲ್ಲ ನಿಮ್ಗೆ, ಲವ್ ಜಿಹಾದ್ ಮಾಡೋದಕ್ಕಂತನ ಹೇಳಿ ಎಷ್ಟೋ ಲಕ್ಷಗಟ್ಟಲೆ ಕೋಟಿ ರೂಪಾಯಿ ಅವನ ಅಕೌಂಟ್ ಒಳಗಿತ್ತು. ಎಷ್ಟೋ ಯುವಕರಿಗೆ ಅವನು ದುಡ್ಡು ಕೊಟ್ಟಿದ್ದ ಅಂತ, ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಮತಾಂತರ ಮಾಡ್ರಿ ಅಂತ. ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ನಾವೆಲ್ಲರೂ ತಿಳ್ಕೋಬೇಕು, ನಮ್ಮ ಹಿಂದೂ ಹೆಣ್ಮಕ್ಕಳನ್ನು ಹಂತ ಹಂತವಾಗಿ ನಾವು ಎಜುಕೇಟ್ ಮಾಡ್ಕೊಳ್ತಿರ್ಬೇಕು. ಅಷ್ಟಲ್ಲ, ಪೇರೆಂಟ್ಸ್ಗಳು ನೀವು ಸ್ವಲ್ಪ ಶಾಣೆ ಆಗಿರಿ. ಯಾವತ್ತು ದುಡ್ಡು ಇದಲ್ಲ, ನಮ್ಮ ಮನೆಯೊಳಗಿರುವಂಥ ಹೆಣ್ಮಕ್ಳು ಅವ್ರನ್ನ ನಾವು ಹತೋಟಿ ಒಳಗೆ ಇಟ್ಕೋಬೇಕು. ಅವರಿಗೆ ಚಿಕ್ಕ ವಯಸ್ಸಿನಾಗ ಮೊಬೈಲ್ ಕೊಡ್ಸಕ್ಕೆ ಹೋಗ್ಬಾರ್ದು. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ನೀವು. ನಿಮ್ಮ ಮನೆಯೊಳಗೆ ಇರುವಂಥ ಹೆಣ್ಮಕ್ಳು ಮೊಬೈಲ್ ಯೂಸ್ ಮಾಡಿದಾಗ ಏನೇನೆಲ್ಲ ಘಟನೆ ಆಗೈತಿ ಅಂತ ಹೇಳಿ ಮುಂದೆ ಪೂರ್ತಿ ನಿಮ್ಗೆ ತಿಳಿಸ್ತೀನಿ. ಯಾಕಂತಂದ್ರೆ ಈ ಜಾಲದೊಳಗೆ ಸಿಕ್ಕಾಕೊಂಡಿರೋರು ಯಾರೋ ಸಾಮಾನ್ಯ ಜನರಲ್ಲ, ಅವಿದ್ಯಾವಂತರಲ್ಲ. ಇವರೆಲ್ಲ ವಿದ್ಯಾವಂತರು, ಕಲ್ತಿರುವಂಥ ಹೆಣ್ಮಕ್ಳು ಅವರೆಲ್ಲ. ಅವರನ್ನ ಕನ್ವರ್ಟ್ ಮಾಡಿ ತೊಗೊಂಡು ಹೋಗ್ತಾರೆ, ಅದು ಫೋರ್ಸ್ಫುಲ್ಲಿ ಟಾರ್ಚರ್ ಕೊಟ್ಟು. ಇನ್ನು ನಿಮ್ಮ ಮನೆಯೊಳಗಿರುವಂಥ ಸಾಮಾನ್ಯ ಹೆಣ್ಣು ಮಗಳು, ನೀವು ಬಡತನದಲ್ಲಿದ್ದೀರಿ, ನೀವು ಕೆಲ್ಸಕ್ಕೆ ಹೋದ್ರೆ ನಿಮ್ಮ ಮಗಳು ಯಾರು ಫ್ರೆಂಡ್ಶಿಪ್ ಮಾಡ್ತಾಳೆ, ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ, ನಿಮ್ಗೆ ಏನೂ ಗೊತ್ತಿರಲ್ಲ. ಇವಾಗಲೇ ಎಚ್ಚೆತ್ಕೊಳ್ರಿ. ಈ ಥರ ಲವ್ ಜಿಹಾದ್ ಪ್ರಕರಣಗಳು ಭಾರತದೊಳಗೆ ಮೊದಲೇನಲ್ಲ. ಭಾರತ ಇದರ ಬಗ್ಗೆ ಒಂದು ಸ್ವಲ್ಪ ಕಠಿಣವಾದ ಕ್ರಮ ತಗೊಳ್ಬೇಕು. ಇದರಿಂದ ಯಾರಿದ್ದಾರೆ, ಆಮೇಲೆ ಇದಕ್ಕಾದಂಥ ಕೆಲವೊಂದಿಷ್ಟು ಏಜೆಂಟ್ಗಳು ದುಡ್ಡು ಕೊಟ್ಟು ಮಾಡಿಸುವಂಥದ್ದು ಮಾಡ್ತಾರೆ, ಜಂಗೂರು ಬಾಬಾ ಗತಿ ಅಂತ ಹೇಳಿ. ಅವ್ರು ಯಾರ್ಯಾರು ಹಿಂದಿರ್ತಾರಲ್ಲ ಅವ್ರನ್ನೆಲ್ಲರನ್ನ ತೊಗೊಂಬಂದು ಒಳಗಡೆ ಹಾಕಿರಿ. ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ಇನ್ನೊಮ್ಮೆ ಅವರು ಈ ಥರ ಮಾಡಬಾರ್ದು. ಮಾಡೋದಕ್ಕೂ ಇನ್ನು ಮುಂದೆ ಬೇರೆಯವರು ಹೆದರಬೇಕು. ಹಂಗೆ ಒಂದು ಕಾನೂನು ಬರಬೇಕು ನಮ್ಮ ಭಾರತ ದೇಶದೊಳಗಂತ ಹೇಳಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈಗ ನಾನು ನಿಮ್ಗೇನು ವಿಚಾರ ತಿಳಿಸತ್ತೀನಲ್ಲ, ಈ ವಿಚಾರ ಫುಲ್ ಸೋಷಿಯಲ್ ಮೀಡಿಯಾದಾಗ ವೈರಲ್. ಇದು 180ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿರುವಂಥ ಒಬ್ಬ ವ್ಯಕ್ತಿಯ ವಿಚಾರ. 19 ವರ್ಷದ ಹುಡುಗವ ಅಮರಾವತಿ ಒಳಗೆ ಬರೋಬ್ಬರಿ 180ಕ್ಕೂ ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ 350ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡಾನ. ಬ್ಲ್ಯಾಕ್ ಮೇಲ್ ಮಾಡ್ಯಾನ ಅವರಿಗೆ. ಅಷ್ಟೇ ಅಲ್ಲ ರೀ, ಅದರಲ್ಲಿರುವಂಥ ಕೆಲವೊಂದಿಷ್ಟು ವಿಡಿಯೋಗಳನ್ನು ತಗೊಂಡು ಡಾರ್ಕ್ ವೆಬ್ಗೆ ಸೇಲ್ ಮಾಡ್ಯಾನ. ನಿಮ್ಮ ಮನೆ ಹೆಣ್ಮಕ್ಳ ಜೀವನ ಹಾಳು ಮಾಡಿ ಆ ವಿಡಿಯೋಗಳನ್ನು ಇಟ್ಕೊಂಡು ಡಾರ್ಕ್ ವೆಬ್ಗೆ ಸೇಲ್ ಮಾಡ್ಯಾನ. ಅಶ್ಲೀಲ ವಿಡಿಯೋಗಳನ್ನು ಇಟ್ಕೊಂಡು ಬಾಲಕಿಯರ ಹೆದರಿಸಿ ವೈಶಾವಾಟಿಕೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ಯಾನ. ತಿಳ್ಕೊರಿ, ಇವ ಹುಡುಗಿಯರನ್ನ ವಾಟ್ಸಪ್ ಮತ್ತು ಸ್ನ್ಯಾಪ್ಚಾಟ್, ಈ ಹೊಲಸ ಸ್ನ್ಯಾಪ್ಚಾಟ್ ಆ್ಯಪ್ ಏನೈತಲ್ಲ ಅದ್ರ ಮುಖಾಂತರ ಅವ್ರನ್ನ ಟ್ರ್ಯಾಪ್ ಮಾಡಿ ತನ್ನ ಲವ್ಗೆ ಬೀಳಿಸ್ಕೊಂಡು ಸಿಸ್ಟಮೆಟಿಕ್ಲಿ ಒಂದು ಪ್ಲ್ಯಾನ್ ರೆಡಿ ಮಾಡ್ತಾನ. ಸ್ನ್ಯಾಪ್ಚಾಟ್ನಾಗ ಇಂಥ ಹುಡುಗಿಯರನ್ನ ಸರ್ಚ್ ಮಾಡೋದು, ಅವ್ರನ್ನ ಬೀಳಿಸ್ಕೊಳ್ಳೋದು. ಈ ಪ್ರಕರಣದ ಕುರಿತು ರಾಜ್ಯಸಭಾ ಸಂಸದಾಗಿರುವಂಥ ಅನಿಲ್ ಬೋಂಡೆ ಅವರು ಅಮರಾವತಿಯ ಗ್ರಾಮೀಣ SP ವಿಶಾಲ್ ಬೋಂಡೆ ಅವರಿಗೆ ಲಿಖಿತ ದೂರವನ್ನು ನೀಡಿದ್ರು. ಆರೋಪಿ ಬಗ್ಗೆ ಶೀಘ್ರದೊಳಗೆ ತನಿಖೆ ಮಾಡಿ ವಿಶೇಷ ತನಿಖೆ ತಂಡವನ್ನು ರಚಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು. ಇಲ್ಲವಾದ್ರೆ ಸ್ಟೇಷನ್ ಮುಂದೆ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೂಡ ನೀಡಿದ್ರು. ಈ ಘಟನೆ ನಡೆದ ನಂತರ ಕೆಲವು ಮುಸ್ಲಿಂ ಸಮುದಾಯದ ಸದಸ್ಯರು ಹಾಗೂ ಮುಖಂಡರು ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿ ಅವನ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಯಾಕಪ್ಪ ಅಂತಂದ್ರೆ ಅವನ ಹುಡುಗಿಯರ ಲಿಸ್ಟ್ ಒಳಗೆ ಕೆಲವೊಂದಿಷ್ಟು 18-20 ವಯಸ್ಸಿನ ಒಳಗಿರುವಂಥ ಮುಸ್ಲಿಂ ಹೆಣ್ಮಕ್ಳು ಇದ್ದರು. ಸ್ನ್ಯಾಪ್ಚಾಟ್ ಮುಖಾಂತರ ಅವ್ರನ್ನ ಪಟಾಯಿಸ್ತಿದ್ದವ. ಅಕಸ್ಮಾತ್ ಏನಾದರೂ ಅವನ ಲಿಸ್ಟ್ ಒಳಗೆ ಮುಸ್ಲಿಂ ಹೆಣ್ಮಕ್ಳು ಇಲ್ಲದೇ ಇದ್ದಿದ್ರೆ ಈ ಎಲ್ಲ ಮುಖಂಡರು ಸದಸ್ಯರು ಹೋಗಿ ಎಲ್ಲ ಕಂಪ್ಲೇಂಟ್ ಕೊಡ್ತಿದ್ರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಅದನ್ನು ನೀವು ತಿಳ್ಕೋಬೇಕು. ಆರೋಪಿ ಮೊಹಮ್ಮದ್ ಅಯಾಜ್ ಈ ಹಿಂದೆ AIMIM ಸಂಘಟನೆಯಲ್ಲಿ ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದ. ಆದರೆ ಈ ಪ್ರಕರಣ ಬೆಳಕಿಗೆ ಬಂದ ನಂತರ AIMIM ಕಾರ್ಯನಿರ್ವಹಿಸುತ್ತಿದ್ದ ಎಲ್ಲ ಫೋಟೋಗಳು, ವಿಡಿಯೋಗಳು ಸಾಮಾಜಿಕ ಜಾಲತಾಣದಿಂದ ಅವನು ತೆಗೆದುಬಿಟ್ಟಾನೆ. ಈ ಪ್ರಕರಣದೊಳಗೆ ಪೊಲೀಸರು ತ್ವರಿತವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಆರೋಪಿಯನ್ನು ಬಂಧಿಸಿದ್ದಾರೆ. ಇದು ಕೇವಲ ಒಂದು ಕೃತ್ಯ ಅಲ್ಲ, ಸಮಾಜದಲ್ಲಿ ಹೆಣ್ಣು ಮಕ್ಕಳ ಜೊತೆ ನಡೆದ ಒಂದು ದೊಡ್ಡ ಅನ್ಯಾಯ ಇದು. ಅದರಲ್ಲೂ ಏನೂ ಅರಿಯದ ಅಪ್ರಾಪ್ತ ಹಿಂದೂ ಮತ್ತು ಎಲ್ಲ ಧರ್ಮದ ಹೆಣ್ಣು ಮಕ್ಕಳು ಅಂದರೆ 20-22 ವಯಸ್ಸಿನ ಒಳಗಿರುವಂಥ ಹೆಣ್ಣು ಮಕ್ಕಳ ಜೊತೆ ಸ್ನ್ಯಾಪ್ಚಾಟು ಅಲ್ಲಿ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಪಟಾಯಿಸಿ ಅವ್ರ ಜೀವನದ ಜೊತೆ ಆಟ ಆಡ್ಯಾನವ. ಈ ರೀತಿಯಾದಂಥ ಕೃತ್ಯವನ್ನು ಎಸಗಿದ ಮೊಹಮ್ಮದ್ ಅಯಾಜ್ಗೆ ಕಾನೂನು ಜೀವಾವಧಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಾ ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ಕಾಶ್ಮೀರ್ ಫೈಲ್ಸ್ ಪ್ರೊಪಗಂಡ ಅಂತ ಹೇಳಿದ್ರಿ, ದುರಂಧರ ಪ್ರೊಪಗಂಡ, ಕೇರಳ ಸ್ಟೋರಿ ಪಾರ್ಟ್ 2 ಪಾರ್ಟ್ 1 ಪ್ರೊಪಗಂಡ.
ಇನ್ನು ಬಹಳಷ್ಟು ನಮ್ಮ ದೇಶದಲ್ಲಿರುವಂಥ ವ್ಯಕ್ತಿಯನ್ನು ಹಿಂದೂಗಳನ್ನು ಎಚ್ಚರನ್ನಾಗಿ ಮಾಡುವಂಥ ಸಿನಿಮಾ ಬಂದಾಗ ಪ್ರೊಪಗಂಡ ಅಂತ ಹೇಳಿದ್ರಿ. ಇವತ್ತು TCS ಕಂಪ್ನಿ ಒಳಗಾಗಿರುವಂಥದ್ದು ಪ್ರೊಪಗಂಡ ಅಂತಂದ್ರೆ ನೀವು ನನ್ನ ಮುಂದೆ ಸಿಕ್ಕರೆ ಫಸ್ಟ್ ಒಂದು ಕಪಾಳಗಡ್ಡಿಗೆ ನಿಮ್ಗೆ ಪ್ರೀತಿಯಿಂದ ಮುಟ್ಟಿ ಹೇಳ್ತೀನಿ, ಚೆನ್ನಾಗಿ ತಿಳ್ಕೊಂಡು ಮಾತಾಡ್ರಿ ಮಕ್ಕಳ. ನನ್ನ ಧರ್ಮವನ್ನು ಟಾರ್ಗೆಟ್ ಮಾಡಿದಾಗ ನನ್ನ ಧರ್ಮವನ್ನು ನಾನು ರಕ್ಷಣೆ ಮಾಡ್ಕೊಂಡೀನಿ ಭಾಳಷ್ಟು ವಿಡಿಯೋ ಮುಖಾಂತರ. ಅಷ್ಟೇ ಅಲ್ಲ, ನನ್ನ ಧರ್ಮದ ಹೆಣ್ಣು ಮಕ್ಕಳನ್ನು ಎಜುಕೇಟ್ ಮಾಡ್ತೀನಿ ನಾನು. ನೀವೇನಾದರೂ ಎಲ್ಲ ಪ್ರೊಪಗಂಡ ಐತಿ, ಅದೈತಿ ಇದೈತಿ ಅಂತ ಹೇಳಿದ್ರಲ್ಲ ಇಷ್ಟು ದಿನ ಎಲ್ಲ, ಇನ್ನು ಮುಂದೆ ಅದೈತಿ ಅಂತಂದ್ರೆ ನಾಳೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಈ ಥರ ಪರಿಸ್ಥಿತಿ ಬಂತಂದಾಗ ಅವಾಗ ಹೇಳ್ತೀನಿ ನಿಮಗೆ ಮಕ್ಕಳ.